ಹಾಯ್ ಗೈಸ್, ಊರಿನ ಕಡೆ ಬರ್ತಿದ್ದ ಒಂದು ಜೋಡಿ ಅನ್ಫಾರ್ಚುನೇಟ್ಲಿ ಒಂದು ಕ್ರೈಮ್ ಮಾಡಿಬಿಡ್ತಾರೆ. ಕೊನೆಗೆ ಯಾವ ರೀತಿ ಕ್ರೈಮ್ ಇಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ, ಆ ಕ್ರೈಮ್ ಮಾಡಿದ್ದಾದ್ರೂ ಯಾಕೆ ಅನ್ನೋದೇ ಪೂರ್ತಿ ಕತೆ. ಈ ಸೀರೀಸ್ ನ ಹೆಸರು ಪರುವು. 2024ರಲ್ಲಿ ತೆರೆ ಕಂಡಿದ್ದ ತೆಲುಗು ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಸ್ಟಾರ್ಟಿಂಗ್ ನಲ್ಲಿ ವಿಕ್ರಮ್ ಜಾನ್ವಿ ಅನ್ನೋ ಜೋಡಿ ಊರ್ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಯಾಕಂದ್ರೆ ಅವರಿಬ್ಬರು ಮದುವೆಗೆ ಎರಡು ಕುಟುಂಬದವರು ಒಪ್ಪಿಲ್ಲ ಅಂತ. ಈ ವಿಷಯ MLA ರಾಮಯ್ಯ ಅವ್ರಿಗೆ ಗೊತ್ತಾಗುತ್ತೆ. ಜಾನ್ವಿ ಇವ್ರ ಕಮ್ಯುನಿಟಿಗೆ ಸೇರಿದವಳು, ವಿಕ್ರಮ್ ಬೇರೆ ಕಮ್ಯುನಿಟಿ. ಈ ಊರಲ್ಲಿ ಜಾತಿ ಪದ್ಧತಿ ತುಂಬಾನೇ ಬಲವಾಗಿದೆ. ಸದ್ಯ ಅವರಿಬ್ರು ಹೋಟೆಲ್ ನಲ್ಲಿ ಇದ್ದಾರೆ ಅನ್ನೋದು ರಾಮಯ್ಯ ಅವ್ರಿಗೆ ಗೊತ್ತಾಗುತ್ತೆ. ಚಂದು ಅನ್ನೋ ವ್ಯಕ್ತಿ ರಾಮಯ್ಯ ಅವ್ರ ರೈಟ್ ಹ್ಯಾಂಡ್ ಇದ್ದಂಗೆ. ಕಟ್ ಮಾಡಿದ್ರೆ ಸುಧೀರ್ ಪಲ್ಲವಿ ಅನ್ನೋ ಜೋಡಿನ ತೋರಿಸ್ತಾರೆ. ಪಲ್ಲವಿ ಅವ್ರ ಅಂಕಲ್ ತೀರ್ಕೊಂಡಿರೋದ್ರಿಂದ ಇವರಿಬ್ಬರನ್ನ ಕರ್ಕೊಂಡು ಹೋಗಕ್ಕೆ ಚಂದು ಬಂದಿದ್ದಾನೆ. ಚಂದು ಪಲ್ಲವಿಗೆ ಬ್ರದರ್ ಇನ್ ಲಾ. ಪಲ್ಲವಿ ಬೇರೆ ಕಮ್ಯುನಿಟಿಗೆ ಸೇರಿದ್ದ ಸುಧೀರ್ನ ಮದುವೆ ಆಗಿ ಹೈದರಾಬಾದ್ ನಲ್ಲಿ ಇದ್ದಾಳೆ. ಇದೇ ಕಾರಣಕ್ಕೆ ಚಂದು ಸೇರಿದಂತೆ ಇಡೀ ಕುಟುಂಬಕ್ಕೆ ಪಲ್ಲವಿನ ಕಂಡ್ರೆ ಆಗೋದೇ ಇಲ್ಲ. ಈಗ್ಲೂ ಪಲ್ಲವಿ ಅವ್ರ ತಾಯಿನೇ ಇವಳನ್ನ ಕರ್ಕೊಂಡ್ ಬರೋಕೆ ಹೇಳಿದ್ರಿಂದ ಚಂದು ಇಲ್ಲಿಗ್ ಬಂದಿರೋದು. ಹೈವೇ ಬಿಟ್ಟು ಬೇರೆ ರೂಟ್ ಅಲ್ಲಿ ಹೋಗ್ತಾನೆ. ಇದ್ರಿಂದ ಇವ್ರಿಗೆ ಸ್ವಲ್ಪ ಭಯ ಆಗುತ್ತೆ. ಒಂದ್ ಕಡೆ ಗಾಡಿ ನಿಲ್ಸಿ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಪಲ್ಲವಿ ಹೇಳ್ತಿರೋ ಪ್ರಕಾರ ಚಂದು ತುಂಬಾನೇ ಕ್ರೈಮ್ ಗಳನ್ನ ಮಾಡಿದ್ದಾನೆ ಅಂತ. ಹಾಗೇನೆ ಚಂದು ಯಾರೋ ಸ್ಟ್ರೇಂಜರ್ ಜೊತೆಲಿ ಮಾತಾಡಿ ಗನ್ ಇಸ್ಕೊತಾ ಇರೋದ್ ನೋಡಿ ಇವಳಿಗೆ ತುಂಬಾನೇ ಭಯ ಆಗುತ್ತೆ. ಡೌಟ್ ಬಂದು ಪಲ್ಲವಿ ಅವ್ರ ತಾಯಿ ಕಾಲ್ ಮಾಡಿದಾಗ ನಿಮ್ ಅಂಕಲ್ ಸತ್ತಿರೋದೇನೋ ನಿಜ, ಆದ್ರೆ ನೀವಿಬ್ರು ಬರ್ಬೇಡಿ ಅಂತ. ಆದ್ರೆ ಚಂದು ಪಲ್ಲವಿಗೆ ಹೇಳಿರೋ ಪ್ರಕಾರ ಇವ್ರ ತಾಯಿನೇ ಬರಕ್ಕೆ ಹೇಳಿರೋದು. ಸುಧೀರ್ ಅಮ್ಮ ಇವನ್ನ ಕಳ್ಸಿಲ್ಲ. ಮೊದ್ಲೇ ಇವನು ಹಾಗೇನೆ ನಮ್ ಕುಟುಂಬದವ್ರಿಗೆ ನಾನ್ ನಿನ್ನ ಮದ್ವೆ ಆಗಿದ್ದು ಇಷ್ಟ ಇರ್ಲಿಲ್ಲ, ಪಕ್ಕ ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಹೈವೇ ಬಿಟ್ಟು ಬೇರೆ ರೂಟ್ ನಲ್ಲಿ ಯಾಕೆ ಬರ್ಬೇಕಿತ್ತು? ನೀನಂತೂ ಕೈಲಾಗ್ದವನು, ಕೋಪ ರೋಷ ಏನು ಇಲ್ಲ ನಿನ್ಗೆ. ಅವ್ನ್ ನಮ್ಮಿಬ್ಬರನ್ನ ಕೊಲೆ ಮಾಡ್ತಾನೆ, ಹಿಂಗೆ ನೋಡ್ತಾ ಇರು ಅಂತ. ಇದ್ರಿಂದ ಟ್ರಿಗರ್ ಆಗಿದ್ದ ಸುಧೀರ್ ಚಂದು ಹತ್ರ ಯಾಕೆ ಹೈವೇ ಬಿಟ್ಟು ಈ ರೂಟಲ್ ಬಂದೆ, ನಿನ್ ಪ್ಲಾನ್ ಆದ್ರೂ ಏನು ಅಂತ ಕೇಳ್ದಾಗ ಅವನು ಯಾವ್ದಕ್ಕೂ ಸರಿಯಾಗಿ ಉತ್ತರ ಕೊಡದೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ಸುಧೀರ್ಗೆ ಕೋಪ ಬಂದು ಕಾರ್ ಡಿಕ್ಕಿನಲ್ಲಿದ್ದ ರಾಡ್ ತೆಗ್ದು ಚಂದುಗೆ ಹೊಡೆದು ಸಾಯಿಸ್ಬಿಡ್ತಾನೆ. ಕ್ರೈಮ್ ಏನೋ ನಡೆದೋಯ್ತು. ಪೊಲೀಸ್ನವ್ರಿಗೆ ಈ ವಿಷಯ ಗೊತ್ತಾದ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ. ಇಬ್ರಿಗೂ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಕಾರ್ ಡಿಕ್ಕಿನಲ್ಲಿ ಬಾಡಿನ ಹಾಕೊಂಡು ಊರಿನ ಕಡೆ ಹೋಗ್ತಾರೆ. ಚಂದುಗೆ ಸ್ವಾತಿ ಅನ್ನೋ ಲವರ್ ಇದ್ದಾಳೆ. ಚಂದು ಇನ್ನೂ ಬಂದಿಲ್ಲ ಅಂತ ಗಾಬರಿಯಾಗಿ ASI ಚಕ್ರವರ್ತಿಗೆ ಕಾಲ್ ಮಾಡ್ತಾಳೆ. ಹೀಗೆ ಮಾತಾಡ್ತಾ ಇದ್ದ ಚಕ್ರವರ್ತಿ ಚಂದು ಕಾರ್ ಹೋಗ್ತಿರೋದ್ನ ನೋಡ್ತಾನೆ. ಎಲೆಕ್ಷನ್ ಟೈಮ್ ಬೇರೆ, ಅದಕ್ಕೆ ಪ್ರತಿ ಗಾಡಿನ ಚೆಕ್ ಮಾಡ್ತಾ ಇದ್ದಾರೆ. ಡಿಕ್ಕಿ ಓಪನ್ ಮಾಡೋಕೆ ಹೇಳಿದ್ರಿಂದ ಇವ್ರಿಬ್ರಿಗೆ ಭಯ ಆಗುತ್ತೆ. ಅಷ್ಟ್ರಲ್ಲಿ ಚಕ್ರವರ್ತಿ ಬರ್ತಾನೆ. ಚಕ್ರವರ್ತಿ ಹಾಗೇನೆ ಬಾಬ್ಜಿ ನಡುವೆ ಪ್ರೊಫೆಷನಲ್ ಜಲ್ಸಿ ಇರೋದ್ರಿಂದ ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ. ಚಂದು ಚಕ್ರವರ್ತಿಗೆ ಕ್ಲೋಸ್ ಫ್ರೆಂಡ್. ಈ ಗಾಡಿ ಎಕ್ಸ್ ಮಿನಿಸ್ಟರ್ ಚಂದ್ರಶೇಖರ್ ಅವ್ರದ್ದು. ಸೊ ಈ ಗಾಡಿನ ಚೆಕ್ ಮಾಡಬೇಡ ಅಂತ ಬಾಬ್ಜಿಗೆ ಹೇಳ್ತಾನೆ. ಈಗ ಚಕ್ರವರ್ತಿ ನೀವಿಬ್ರು ಯಾರು, ಚಂದು ಎಲ್ಲಿ? ಅವ್ರೇನೋ ಕೆಲ್ಸ ಇದೆ ಅಂತ ಜಂಕ್ಷನ್ ಹತ್ರ ಇಳ್ಕೊಂಡ್ರು. ಚಂದು ನನ್ಗೆ ಬ್ರದರ್ ಇನ್ ಲಾ, ಇದು ನನ್ನ ಹಸ್ಬೆಂಡ್ ಸುಧೀರ್. ಓಕೆ, ಚಂದುಗೆ ಮದ್ವೆ ಫಿಕ್ಸ್ ಆಗಿದೆ. ಹುಡುಗಿ ಹೆಸರು ಸ್ವಾತಿ ಅಂತ. ಸರಿ, ನೀವು ಹೊರಡಿ. ಈಗ ಚಕ್ರವರ್ತಿ ಸ್ವಾತಿ ಕಾಲ್ ಮಾಡ್ತಾನೆ. ಚಂದು ಕಾರ್ ನಲ್ಲಿ ಅವನ್ ರಿಲೇಟಿವ್ಸ್ ಯಾರೋ ಬರ್ತಾ ಇದ್ರು. ಅವನು ಜಂಕ್ಷನ್ ಹತ್ರ ಇಳ್ಕೊಂಡಿದ್ದಾನಂತೆ. ಆಗ ಸ್ವಾತಿ, ಹೌದಾ, ಹಾಗಾದ್ರೆ MLA ರಾಮಯ್ಯನೇ ಚಂದುಗೆ ಏನೋ ಮಾಡಿರ್ಬೋದು. ನನ್ಗೆ ಯಾಕೋ ಇವತ್ತು ಕೆಟ್ಟ ಯೋಚನೆಗಳೇ ಬರ್ತಿದೆ. ಸರಿ, ಈ ವಿಷಯನ ನಾನೇ ಡೀಲ್ ಮಾಡ್ತೀನಿ. ನೆಕ್ಸ್ಟ್ MLA ರಾಮಯ್ಯ ಮನೆಗೆ ಹೋಗಿ ಚಂದು ಕಾಲ್ ಪಿಕ್ ಮಾಡ್ತಿಲ್ಲ, ಎಲ್ಲಿದ್ದಾನೆ ಅವನು? ಇವರು ಕೂಡ ಕಾಲ್ ಮಾಡ್ತಾರೆ, ಆದ್ರೆ ಅವನು ಪಿಕ್ ಮಾಡ್ತಿಲ್ಲ. ಯಾಕಂದ್ರೆ ಅವನ್ ಆಲ್ರೆಡಿ ಸತ್ತೋಗಿದ್ದಾನೆ. ಅವನ್ ಫೋನ್ ಪಲ್ಲವಿ ಹತ್ರ ಇದೆ. ಸರಿ, ನೀನ್ ಮನೆಗ್ ಹೋಗು, ಅವನ್ ಬಗ್ಗೆ ವಿಚಾರಿಸಿ ಹೇಳ್ತೀನಿ. ನಿಮ್ ಕೆಲ್ಸದ ವಿಷಯವಾಗಿ ಜಂಕ್ಷನ್ ಹತ್ರ ಇಳ್ಕೊಂಡಿದ್ದಾನಂತೆ. ಹೌದಾ, ಸರಿ, ಅವನ್ ಬಂದ್ರೆ ಹೇಳ್ತೀನಿ, ನೀನ್ ಹೋಗು. ಈ ಕಡೆ ಪಲ್ಲವಿ ಸುಧೀರ್ ಒಂದು ಗೆಸ್ಟ್ ಹೌಸ್ ಗೆ ಬರ್ತಾರೆ. ಇದು ಪಲ್ಲವಿ ಅವ್ರ ಫ್ರೆಂಡ್ ದೇ ಅಂತೆ. ಈ ಗೆಸ್ಟ್ ಹೌಸ್ ಊರಿಂದ ದೂರದಲ್ಲಿದೆ. ಈ ಗೆಸ್ಟ್ ಹೌಸ್ ನಲ್ಲಿ ಮೇಡ್ ಆಗಿ ರಂಗ ಅನ್ನೋ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾರೆ. ಈ ರಂಗ ಅವ್ರಿಗೆ ಗೊತ್ತಾಗದೆ ಹೇಗಾದ್ರೂ ಈ ಬಾಡಿನ ಬಚ್ಚಿಡ್ಬೇಕು. ಸುಧೀರ್ ಚಂದು ಫೋನ್ ನ ಅನ್ಲಾಕ್ ಮಾಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗಲ್ಲ. ಯಾಕಂದ್ರೆ ಪಾಸ್ವರ್ಡ್ ಆಗ್ಲಿ ಪ್ಯಾಟರ್ನ್ ಲಾಕ್ ಆಗ್ಲಿ ಗೊತ್ತಿಲ್ಲ. ಸದ್ಯಕ್ಕೆ ಸ್ವಿಚ್ ಆಫ್ ಮಾಡ್ತಾರೆ. ಈಗ ಸುಧೀರ್ ಹೇಳ್ತಾನೆ, ನಾವು ಚಂದು ಜೊತೆನೆ ಬಂದಿದ್ದೀವಿ ಅನ್ನೋದು ಯಾರಿಗೆಲ್ಲ ಗೊತ್ತು? ಚಕ್ರವರ್ತಿ ಹಾಗೇನೆ ಬಾಬ್ಜಿ ಅಂಡ್ ಸ್ವಾತಿಗೂ ಗೊತ್ತಾಗಿರುತ್ತೆ. MLA ರಾಮಯ್ಯ ಅವ್ರ ಕೆಲ್ಸದ ವಿಷಯವಾಗಿ ಇಳ್ಕೊಂಡಿದ್ದಾನೆ. ಇದನ್ನೇ ನಾವು ಮೇಂಟೈನ್ ಮಾಡ್ಬೇಕು. ನಿನ್ ನಂಬರ್ ಎಲ್ರಿಗೂ ಗೊತ್ತಿರೋದ್ರಿಂದ ಸದ್ಯಕ್ಕೆ ನಿನ್ ಫೋನ್ ನ ಸ್ವಿಚ್ ಆಫ್ ಮಾಡು. ಯಾರಾದ್ರೂ ಕೇಳಿದ್ರೆ ಚಾರ್ಜರ್ ತಂದಿಲ್ಲ ಅನ್ನು. ಪಲ್ಲವಿ ಹಂಗೆ ಮಾಡ್ತಾಳೆ. ಸುಧೀರ್ ಹೇಳ್ತಾನೆ, ಫಸ್ಟ್ ಹೇಗಾದ್ರೂ ಫೋನ್ ನ ಅನ್ಲಾಕ್ ಮಾಡ್ಬೇಕು. ಆಗ್ಲೇ ಅವನು ಏನೆಲ್ಲ ಸ್ವಾತಿಗ್ ಶೇರ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ನಾವು ನಮ್ದೇ ಆದ ಕತೆ ಕಟ್ಬೋದು. ನಾವು ಚಂದು ಬದುಕಿದ್ದಾನೆ ಅನ್ನೋ ತರನೇ ಪ್ರೂವ್ ಮಾಡ್ಬೇಕು.
ಆಗ ಪಲ್ಲವಿ, ಕಾರಲ್ಲಿ ಬರುವಾಗ ಚಂದು ಒಂದು ವಿಷಯನ ಹೇಳ್ತಿದ್ದ, ನೆನ್ಪಿದ್ಯಾ? ಗುಗ್ಗು ಗೇಮ್ ಆಡಿ ಫೋನ್ ನಲ್ಲಿ ಚಾರ್ಜ್ ಇಲ್ಲ ಅಂತ. ಸೊ ಅವನಿಗೆ ಈ ಫೋನ್ ನ ಪ್ಯಾಟರ್ನ್ ಲಾಕ್ ಗೊತ್ತಿರುತ್ತೆ. ನಾನು ಅಂಕಲ್ ಡೆಡ್ ಬಾಡಿ ಇರೋ ಜಾಗಕ್ಕೆ ಹೋಗಿ ಗುಗ್ಗು ಹತ್ರ ಹೇಗಾದ್ರೂ ಫೋನ್ ನ ಅನ್ಲಾಕ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ. ಸರಿ, ಓಕೆ. ಅನ್ಲಾಕ್ ಮಾಡಿದ್ಮೇಲೆ ಫೇಕ್ GPS ಟ್ರ್ಯಾಕರ್ ನ ಇನ್ಸ್ಟಾಲ್ ಮಾಡು. GPS ನಲ್ಲಿ ವಿಜಯವಾಡ ಲೊಕೇಶನ್ ನ ಹಾಕು. ಫಸ್ಟ್ ಈ ಕಾರ್ನ ಏನಾದ್ರೂ ಮಾಡ್ಬೇಕು. ಈಗ ರಂಗ ಅವ್ರನ್ನ ಹಾಲ್ ತರಕ್ಕೆ ಕಳ್ಸಿ ಕಾರ್ನಲ್ಲಿದ್ದ ಬಾಡಿನ ಮನೆ ಒಳಗಡೆ ಎಳ್ಕೊಂಡ್ ಬರ್ತಾರೆ. ಇನ್ನು ಸ್ವಾತಿ ಚಂದುಗ್ ಏನಾಗಿರ್ಬೋದು ಅಂತ ತುಂಬಾನೇ ಅಪ್ಸೆಟ್ ಆಗಿದ್ದಾಳೆ. ಪಲ್ಲವಿ ಚಂದು ಹತ್ರ ಇದ್ದ ಗನ್ನ ಇವಳು ಎತ್ತಿಟ್ಕೋತಾಳೆ. ಪಲ್ಲವಿ ಅವ್ರ ಅಂಕಲ್ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದು ಅವ್ರ ಅಕ್ಕ ರಾಧನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಇಷ್ಟ ಇಲ್ಲ. ಈ ಚಿಕ್ಕ ಹುಡುಗನೇ ಗುಗ್ಗು. ಇವನಿಗೇನೆ ಚಂದು ಫೋನ್ ನ ಪ್ಯಾಟರ್ನ್ ಲಾಕ್ ಗೊತ್ತಿದೆ. ಪಲ್ಲವಿ ಪ್ಲಾನ್ ಏನಂದ್ರೆ ಯಾರು ಇಲ್ದೇ ಇರೋ ಸಮಯ ನೋಡ್ಕೊಂಡು ಇವನ್ ಹತ್ರ ಚಂದು ಫೋನ್ ನ ಕೊಟ್ಟಿ ಅನ್ಲಾಕ್ ಮಾಡ್ಸೋದು. ಈ ಕಾರ್ನ ಹೇಗಾದ್ರೂ ಡಿಸ್ಟ್ರಾಯ್ ಮಾಡ್ಬೇಕು, ಇಲ್ಲ ಅಂದ್ರೆ ಸಿಗಾಕೋತಾರೆ. ಕಾರ್ ಡಾಕ್ಯುಮೆಂಟ್ಸ್ ಇಲ್ದೆ ಮಾರಕ್ಕಾಗಲ್ಲ. ಈ ಕಡೆ ಪಲ್ಲವಿ ಪ್ಲಾನ್ ಮಾಡಿ ಗುಗ್ಗು ಹತ್ರ ಚಂದು ಫೋನ್ ನ ಕೊಟ್ಟಾಗ ಇದು ನೋಡಕ್ಕೆ ಚಂದು ಫೋನ್ ತರನೇ ಇದೆಯಲ್ಲ ಅಂತ ಪ್ಯಾಟರ್ನ್ ಲಾಕ್ ನ ಓಪನ್ ಮಾಡ್ತಾನೆ. ಅದೇ ಇವಳಿಗೂ ಬೇಕಾಗಿತ್ತು. ಅವನು ಪ್ಯಾಟರ್ನ್ ಲಾಕ್ ನ ಓಪನ್ ಮಾಡ್ತಿದ್ದಂಗೆ ಅವಳ ಫೋನ್ ನ ಇವನಿಗೆ ಕೊಟ್ಟು ಚಂದು ಫೋನ್ ಇಸ್ಕೊಂಡು ಚೆಕ್ ಮಾಡ್ತಾಳೆ. ಇನ್ನು ಸ್ವಾತಿ ಅನ್ಕೊಂಡಿರೋ ಪ್ರಕಾರ ರಾಮಯ್ಯನೇ ಚಂದುಗೇನೋ ಮಾಡಿದ್ದಾರೆ. ಅದಕ್ಕೆ ರಾಮಯ್ಯನ್ ಮಗನ್ನ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡ್ತಾಳೆ. ಕಟ್ ಮಾಡಿದ್ರೆ ಪರಮೇಶ್ ಅನ್ನೋ ವ್ಯಕ್ತಿ ವಿಕ್ರಮ್ ಅವ್ರ ತಂದೆಗೆ ಹೇಳ್ತಾರೆ, ನಿಮ್ ಮಗ ಕರ್ಕೊಂಡು ಹೋಗಿರೋ ಹುಡುಗಿ MLA ರಾಮಯ್ಯ ಅವ್ರ ಕಮ್ಯುನಿಟಿಗೆ ಸೇರಿದವಳು. ಈಗ ಅವರಿಬ್ರು ಒಂದು ಹೋಟೆಲ್ ನಲ್ಲಿ ಇದ್ದಾರಂತೆ. ಬಾಬ್ಜಿ ಕಾಲ್ ಮಾಡಿದ್ದ, ನಾವೀಗ ಅಲ್ಲಿಗೆನೆ ಹೋಗ್ತಾ ಇದ್ದೀವಿ ಅಂತ. ಅಷ್ಟ್ರಲ್ಲಿ ಬಾಬ್ಜಿ ಕೂಡ ದಾರಿ ಮಧ್ಯೆ ಕಾರ್ ಹತ್ಕೋತಾನೆ. ಈ ಕಡೆ ಅವರಿಬ್ರು ಇರೋ ಹೋಟೆಲ್ ಬಗ್ಗೆ ತಿಳ್ಕೊಂಡಿದ್ದ MLA ರಾಮಯ್ಯ ಕಡೆ ಅವರು ವಿಕ್ರಮ್ಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಇನ್ನು ಸುಧೀರ್ ಹೇಳ್ತಿರೋ ಪ್ರಕಾರ ಚಂದು ಬಾಡಿನ ಮೆಡಿಕಲ್ ಕಾಲೇಜ್ಗೆ ಡೊನೇಟ್ ಮಾಡಿದ್ರೆ ನಾವು ಸಿಗಾಕೊಳ್ಳಲ್ಲ, ನಮ್ ಹತ್ರ ಡೆತ್ ಸರ್ಟಿಫಿಕೇಟ್ ಇದ್ರೆ ಸಾಕು. ಅದಕ್ಕೆ ಚಂದು ನಮ್ಮ ಅಣ್ಣ ಕರೆಂಟ್ ಶಾಕ್ ಹೊಡೆದು ಸತ್ತೋದ್ರು ಅಂತ ಮೆಡಿಕಲ್ ಕಾಲೇಜ್ ಅವ್ರನ್ನ ನಂಬಿಸ್ಬೇಕು. ಅದಕ್ಕೂ ಮುಂಚೆ ಚಂದು ಮುಖ ಗುರುತೆ ಸಿಗದೆ ಇರೋ ತರ ಮಾಡ್ಬೇಕು ಅಂತ. ಈ ಕಡೆ ಸ್ವಾತಿ MLA ರಾಮಯ್ಯನ್ ಮಗನ್ನ ಕಿಡ್ನಾಪ್ ಮಾಡ್ತಾಳೆ. ಇವಳಿಗೊಬ್ಬ ಫ್ರೆಂಡ್ ಇದ್ದಾನೆ. ಅವನ್ ಮನೇಲಿ ಆ ಹುಡುಗನ್ನ ಸದ್ಯಕ್ಕೆ ಇಟ್ಟಿದ್ದಾರೆ. ಇವನ್ ಫೋಟೋ ತೆಗೆದು MLA ರಾಮಯ್ಯನ್ಗೆ ಕಳಿಸಿ ಒಂದು ವಾಯ್ಸ್ ನೋಟ್ ನ ಕೂಡ ಕಳಿಸ್ತಾಳೆ. ನೀನು ಚಂದುನ ಕಿಡ್ನಾಪ್ ಮಾಡಿದ್ಯಾ, ಅದಕ್ಕೆ ನಾನು ನಿನ್ ಮಗನ್ನೇ ಕಿಡ್ನಾಪ್ ಮಾಡಿದ್ದೀನಿ. ಚಂದು ಬಗ್ಗೆ ನನ್ಗೆ ಎಲ್ಲಾ ವಿಷಯ ಗೊತ್ತಾಗ್ಬೇಕು, ಇಲ್ಲ ಅಂದ್ರೆ ಇವನ್ನ ಸುಮ್ನೆ ಬಿಡಲ್ಲ ಅಂತ. ಈ ಕಡೆ ಚಂದು ಬಂದಿಲ್ಲ ಅಂತ ಇನ್ನು ಇವ್ರ ಅಂಕಲ್ಗೆ ಅಂತ್ಯ ಸಂಸ್ಕಾರ ಮಾಡಿಲ್ಲ. ಇನ್ನು ಇವಳು ಸುಧೀರ್ನ ಮದುವೆ ಆಗಿದ್ ವಿಷಯದಲ್ಲಿ ಮನೆಯವರು ಗಲಾಟೆ ಮಾಡಿದ್ರಿಂದ ಪಲ್ಲವಿ ಕೋಪ ಬಂದು ಸರಿಯಾಗಿ ಕಿರ್ಚಾಡ್ತಾಳೆ. ಮೊದ್ಲೇ ಪ್ರೆಗ್ನೆಂಟ್ ಆಗಿರೋದ್ರಿಂದ ಪ್ಯಾನಿಕ್ ಅಟ್ಯಾಕ್ ಬಂದು ಬಿದ್ದೋಗ್ತಾಳೆ. ಆಗ ಕೈಯಲ್ಲಿದ್ದ ಚಂದು ಫೋನ್ ಕೂಡ ಬಿದ್ದೋಗುತ್ತೆ. ಕಟ್ ಮಾಡಿದ್ರೆ ಸುಧೀರ್ ಚಂದು ಬಾಡಿನ ಮೆಡಿಕಲ್ ಕಾಲೇಜ್ಗೆ ಡೊನೇಟ್ ಮಾಡೋಕೆ ಬೇಕಾದ ವ್ಯವಸ್ಥೆ ಮಾಡ್ಕೋತಾನೆ. ಅಷ್ಟ್ರಲ್ಲಿ ಪಲ್ಲವಿ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗಿದ್ ವಿಷಯ ಗೊತ್ತಾಗುತ್ತೆ. ಫ್ಲಾಶ್ ಬ್ಯಾಕ್ ನಲ್ಲಿ ವಿಕ್ರಮ್ ಜಾನ್ವಿನ ಕರ್ಕೊಂಡು ಓಡ್ ಬಂದಿದ್ದ ಅಲ್ವಾ. ಕೊನೆಗೆ ರಾಮಯ್ಯನ್ ಕಡೆಯವರು ಇವರಿಬ್ರು ಇರೋ ಜಾಗನ ತಿಳ್ಕೊಂಡು ವಿಕ್ರಮ್ ಜಾನ್ವಿಗೆ ಸರಿಯಾಗಿ ಹೊಡೆದು ಅವರಿಬ್ರು ಸ್ಟೇ ಆಗಿದ್ದ ಹೋಟೆಲ್ ರೂಮ್ ನಲ್ಲೇ ಕೂಡ ಹಾಕಿರ್ತಾರೆ. ಅವರಿಬ್ರಿಗೆ ಏನು ಆಗದೆ ಇರೋ ತರ ನೋಡ್ಕೊಳ್ಳೋಕೆ MLA ರಾಮಯ್ಯ ಚಂದುನ ಕಳಿಸಿರ್ತಾರೆ. MLA ರಾಮಯ್ಯನ್ ಗುಂಪಲ್ಲಿರೋ ಹರೀಶ್ ಅನ್ನೋ ವ್ಯಕ್ತಿನೇ ಇವರಿಬ್ರಿಗೆ ಸರಿಯಾಗಿ ಹೊಡೆದಿರೋದು. ಚಂದು ಇವನಿಗೆ ಸಮಾಧಾನ ಮಾಡ್ತಾನೆ. ಈ ಹರೀಶ್ ಯಾರಂದ್ರೆ ಜಾನ್ವಿ ಅವ್ರ ಅಣ್ಣ. ಇವನು ಹಾಗೇನೆ MLA ರಾಮಯ್ಯನ್ ಪ್ರಕಾರ ಜಾನ್ವಿ ಅವ್ರ ಕಮ್ಯುನಿಟಿಗೆ ಸೇರಿದವನ್ನೇ ಮದುವೆ ಆಗ್ಬೇಕಿತ್ತು. ಅದು ಬಿಟ್ಟು ಬೇರೆ ಕಮ್ಯುನಿಟಿಗೆ ಸೇರಿರೋ ವಿಕ್ರಮ್ ಜೊತೆ ಓಡ್ ಬಂದಿರೋದು ಇವರಿಗೆಲ್ಲ ಇಷ್ಟ ಇಲ್ಲ. ಅಷ್ಟ್ರಲ್ಲಿ ಹರೀಶ್ ಹಾಗೇನೆ MLA ರಾಮಯ್ಯನ್ ಕಡೆಯವರು ಚಂದು ಮಾತ್ ಕೇಳ್ದೆ ಇವನ್ನ ಹೊರಗಡೆ ತಳ್ಳಿ ಅವರಿಬ್ಬರನ್ನ ಕೂಡ ಹಾಕಿದ್ದ ರೂಮ್ ಒಳಗಡೆ ಹೋಗ್ತಾರೆ. ಪ್ರೆಸೆಂಟ್ ನಲ್ಲಿ ಸ್ವಾತಿ ಕಳಿಸಿದ್ದ ವಾಯ್ಸ್ ನೋಟ್ ನ ಕೇಳಿ MLA ರಾಮಯ್ಯ ಅವ್ರಿಗೆ ಶಾಕ್ ಆಗುತ್ತೆ. ಈ ಕಡೆ ರಾಧಾ ಪಲ್ಲವಿ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದಾಗ ಚಂದು ಫೋನ್ ಕೂಡ ಬಿದ್ದೋಗಿರುತ್ತೆ ಅಲ್ವಾ, ಅದು ಪಲ್ಲವಿ ಫೋನ್ ಅನ್ಕೊಂಡು ಡ್ರಾವರ್ ನಲ್ಲಿ ಇಡ್ತಾರೆ. ಪಲ್ಲವಿಗೆ ಸ್ಟಿಲ್ ಕಾನ್ಶಿಯಸ್ ಬಂದಿಲ್ಲ. MLA ರಾಮಯ್ಯ ASI ಚಕ್ರವರ್ತಿಗೆ ಹೇಳ್ತಾರೆ, ಸ್ವಾತಿ ನಾನೇ ಚಂದುನ ಏನೋ ಮಾಡಿದ್ದೀನಿ ಅನ್ಕೊಂಡು ನನ್ ಮಗನ್ನ ಕಿಡ್ನಾಪ್ ಮಾಡಿದ್ದಾಳೆ, ಅವನ್ನ ಎಲ್ಲಿ ಬಚ್ಚಿಟ್ಟಿದ್ದಾಳೋ ನೋಡು, ಹಾಗೇನೆ ಚಂದು ಎಲ್ಲಿದ್ದಾನೆ ತಿಳ್ಕೊ ಅಂತ. ಸುಧೀರ್ ಪಲ್ಲವಿ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗಿರೋ ವಿಷಯ ಗೊತ್ತಾಗಿ ಸಾವಿನ ಮನೆಗೆ ಬರ್ತಾನೆ. ಅಲ್ಲೇ ಸ್ವಾತಿ ಕೂಡ ಇದ್ದಾಳೆ. ಅಷ್ಟ್ರಲ್ಲಿ ರಾಧಾ ಬಂದು ಸುಧೀರ್ನ ಸ್ವಾತಿಗ್ ಪರಿಚಯ ಮಾಡಿಸ್ತಾಳೆ. ಈಗ ಸ್ವಾತಿ ಕೇಳ್ತಾಳೆ, ನಿನ್ನೆ ರಾತ್ರಿಯಿಂದ ಚಂದು ಮಿಸ್ಸಿಂಗ್, ನಿಮ್ ಜೊತೆಲೆ ಬಂದಿದ್ನಂತೆ. ASI ಚಕ್ರವರ್ತಿ ಹೇಳಿದ್ರು, ಹೌದು ಏನೋ ಕೆಲ್ಸ ಇದೆ ಅಂತ ಹೋಗಿದ್ದ. ಬೆಳಗ್ಗೆ ಮತ್ತೆ ನಾವಿಬ್ರು ವಿಜಯವಾಡಗೆ ಹೋಗಿದ್ವಿ. ಆಮೇಲೇನೋ ಕೆಲ್ಸ ಇದೆ ಅಂತ ಹೋದ. ಯಾವ ಏರಿಯಾ ಕಡೆ ಹೋದ, ಏರಿಯಾ ಹೆಸರು ನೆನ್ಪಿಲ್ಲ. ಆಗ ಸ್ವಾತಿ ಗಣೇಶ್ ಡೀಲರ್ಶಿಪ್ ಹತ್ರ ಹೋಗ್ಬೇಕು ಅಂದಿದ್ದ, ಅವ್ರಿಗೆ ಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ. ಭಯ ಆಗಿದ್ರೂನು ಸ್ವಾತಿಗ್ ಡೌಟ್ ಬರ್ಬಾರ್ದು ಅಂತ ಕ್ಯಾಶುವಲ್ ಆಗಿ ಮಾತಾಡ್ತಾನೆ. ಬೆಳಗ್ಗೆ ಚಂದು ಜೊತೆಲಿ ನನ್ ಫ್ರೆಂಡ್ ಮನೆಗೆ ಹೋಗಿದ್ವಿ,
ಅಲ್ಲೇ ಇಬ್ರು ಇಡ್ಲಿ ತಿಂದ್ವಿ, ಆಮೇಲೆ ನನ್ನ ಡ್ರಾಪ್ ಮಾಡಿ ಅವ್ನ್ ಯಾವ್ದೋ ಕೆಲ್ಸದ ಮೇಲೆ ಹೋದ ಅಂತ. ಈಗ ಸುಧೀರ್ ಪಲ್ಲವಿನ ನೋಡೋಕೆ ಹೋಗ್ತಾನೆ. ಅವಳು ನಾರ್ಮಲ್ ಆಗೇ ಇದ್ದಾಳೆ. ನಾನು ಅನ್ಕಾನ್ಶಿಯಸ್ ಆಗಿ ಬಿದ್ದಾಗ ಚಂದು ಫೋನ್ ಎಲ್ಲೋ ಬಿದ್ದೋಗಿದೆ, ಅತ್ತೆ ಹತ್ರ ಕೇಳ್ದೆ, ಆದ್ರೆ ಅವ್ರು ನೋಡಿಲ್ಲ ಅಂತಿದ್ದಾರೆ. ನಾನು ಅನ್ಕಾನ್ಶಿಯಸ್ ಆಗೋ ಸಂದರ್ಭದಲ್ಲಿ ಅವರೇ ನನ್ ಜೊತೆಲಿದ್ರು. ಇವ್ರ ಅಕ್ಕ ರಾಧಾ ಫೋನ್ ನ ಡ್ರಾವರ್ ನಲ್ಲಿ ಇಟ್ಟಿರೋ ವಿಷಯ ಇವಳಿಗೆ ಗೊತ್ತಿಲ್ಲ. ಈಗ ಚಂದು ಫೋನ್ ಆನ್ ಆಗಿರೋದ್ರಿಂದ ಯಾರಾದ್ರೂ ಕಾಲ್ ಮಾಡಿದ್ರೆ ಇವ್ರು ಸಿಗಾಕೊಳ್ಳೋ ಸಾಧ್ಯತೆ ಇದೆ. ಅಷ್ಟ್ರಲ್ಲಿ ಸ್ವಾತಿ ಬಂದು, ನಾನು ಪಲ್ಲವಿ ಜೊತೆಲಿ ಮಾತಾಡ್ಬೇಕು, ನೀವು ಸ್ವಲ್ಪ ಹೊರಗಡೆ ಇರಿ ಅಂತ ಸುಧೀರ್ನ ಕಳಿಸ್ಬಿಡ್ತಾಳೆ. ಪಲ್ಲವಿ ತಂದೆಗಂತೂ ಸುಧೀರ್ ಪಲ್ಲವಿ ಇಲ್ಲಿಗೆ ಬಂದಿರೋದು ಒಂಚೂರು ಇಷ್ಟ ಇಲ್ಲ. ಇನ್ನು ಸ್ವಾತಿಗೆ MLA ರಾಮಯ್ಯನ್ ಮೇಲೆ ಎಷ್ಟು ಡೌಟ್ ಇದೆಯೋ ಅಷ್ಟೇ ಡೌಟ್ ಸುಧೀರ್ ಪಲ್ಲವಿ ಮೇಲೂ ಇದೆ. ಯಾಕಂದ್ರೆ ಕೊನೆಯದಾಗಿ ಅವನ್ನ ನೋಡಿರೋದು ಇವರಿಬ್ರೇ ಅಂತ. ಪಲ್ಲವಿ ಕೂಡ ಗಾಬರಿ ಆಗದೆ ಕ್ಯಾಶುವಲ್ ಆಗಿ ಮಾತಾಡ್ತಾಳೆ. ಚಂದು ವಿಜಯವಾಡಗೆ ಹೋದ್ನಂತೆ, ಹೌದಾ? ನಮ್ಗೇನು ಹೇಳಿಲ್ಲ. ಆದ್ರೆ ಸುಧೀರ್ ಹೇಳಿರೋ ಪ್ರಕಾರ ಚಂದು ವಿಜಯವಾಡಗೆ ಹೋಗಿದ್ದಾನೆ. ಆದ್ರೆ ಇವಳು ನಮ್ಗೇನು ಗೊತ್ತಿಲ್ಲ ಅಂತಿದ್ದಾಳೆ. ಸೊ ಸ್ವಾತಿಗೆ ಇವರಿಬ್ಬರ ಮೇಲೆ ಡೌಟ್ ಜಾಸ್ತಿ ಆಗುತ್ತೆ. ಹೊರಗಡೆ ಇದ್ದ ಸುಧೀರ್ ಹತ್ರ ಚಕ್ರವರ್ತಿ ಕೇಳ್ತಾನೆ, ಚಂದು ಎಲ್ಲಿ ಅಂತ. ಅವನು ವಿಜಯವಾಡದಿಂದ ಚಿರಾಲ ಕಡೆ ಹೋದ, ಏನೋ ಕೆಲ್ಸ ಇದೆಯಂತೆ. ಈಗ ಚಕ್ರವರ್ತಿ ಚಂದು ಫೋನ್ಗೆ ಕಾಲ್ ಮಾಡಿದಾಗ ಪಲ್ಲವಿ ಇರೋ ರೂಮ್ ನ ಡ್ರಾವರ್ ನಲ್ಲೇ ಶಬ್ದ ಕೇಳ್ತಿದೆ. ಇವಳಿಗೆ ಭಯ ಆಗುತ್ತೆ. ಆದ್ರೆ ಸ್ವಾತಿ ಪಲ್ಲವಿ ಫೋನ್ಗೆ ಯಾವ್ದೋ ಕಾಲ್ ಬರ್ತಿದೆ ಅನ್ಕೊಂಡು ಪಿಕ್ ಮಾಡಿ ಅಂತ ಹೇಳ್ತಾಳೆ. ಇವಳಿಗೆ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಅಷ್ಟ್ರಲ್ಲಿ ಸುಧೀರ್ ಚಂದು ಫೋನ್ ಸರಿ ಇಲ್ವಂತೆ, ಟೆಕ್ಸ್ಟ್ ಮಾಡಿ ಅಂತ ಹೇಳ್ತಾನೆ. ಚಕ್ರವರ್ತಿ ಕಾಲ್ ಕಟ್ ಮಾಡಿದ್ರಿಂದ ಇಲ್ಲಿ ಪಲ್ಲವಿ ಬಚಾವಾದ್ಲು. ಯಾವ್ದೋ ಸ್ಪ್ಯಾಮ್ ಕಾಲ್ ಅಂತ ಸ್ವಾತಿಗೆ ಹೇಳಿ ಮ್ಯಾನೇಜ್ ಮಾಡ್ತಾಳೆ. ಚಕ್ರವರ್ತಿ ಸುಧೀರ್ಗೆ ಹೇಳ್ತಿರೋ ಪ್ರಕಾರ ಸ್ವಾತಿ ಚಂದು ಕಾಣೆಯಾಗಿದ್ದಾನೆ ಅಂತ FIR ಫೈಲ್ ಮಾಡೋಕೆ ಹೇಳ್ತಿದ್ದಾಳೆ. ಏನು ಗೊತ್ತಿಲ್ಲದೆ ಮಿಸ್ಸಿಂಗ್ ಕೇಸ್ ನ ಫೈಲ್ ಮಾಡಕ್ ಆಗಲ್ಲ, ಅದಕ್ಕೇನೆ ನಿಮ್ ಹತ್ರ ಕೇಳೋಣ ಅಂತ ಬಂದೆ. ಸುಧೀರ್ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಈಗ ಸ್ವಾತಿ ಚಕ್ರವರ್ತಿನ ಮೀಟ್ ಆಗಿ, ನನಗೆ ಸುಧೀರ್ ಹಾಗೇನೆ ಪಲ್ಲವಿ ಮೇಲೇನೆ ಡೌಟ್ ಇದೆ. ಚಂದು ವಿಷಯದ ಬಗ್ಗೆ ಕೇಳಿದಾಗ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ. ಆಗ ಚಕ್ರವರ್ತಿ, ಇಲ್ಲಿವರೆಗೂ MLA ರಾಮಯ್ಯನ್ ಮೇಲೆ ನಿನ್ಗೆ ಡೌಟ್ ಇತ್ತು, ಆದ್ರೆ ಈಗ ಸುಧೀರ್ ಪಲ್ಲವಿ ಅಂತಿದ್ಯಾ. ಚಂದು ಕಾರ್ ಸಿಕ್ಕಿಲ್ಲ ಅಂದ್ರೆ ಅವನ್ ಹತ್ರನೇ ಇದೆ ಅಂತ ಅರ್ಥ. ವಾರೆಂಟ್ ಇಲ್ದೆ ಫೋನ್ ಟ್ರ್ಯಾಕ್ ಮಾಡಕ್ ಆಗಲ್ಲ. ನನ್ಗೆ ಸ್ವಲ್ಪ ಟೈಮ್ ಕೊಡು. ನೀನೇ ರಾಮಯ್ಯನ್ ಮಗನ್ನ ಕಿಡ್ನಾಪ್ ಮಾಡಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ಅಂತ ನನಗ್ ಗೊತ್ತು. ಅವನ್ನ ಬಿಟ್ಬಿಡು, ಯಾಕೆ ಸುಮ್ನೆ ರಿಸ್ಕ್ ತಗೋತೀಯಾ? ಇವನೊಂದು ಕಾಲದಲ್ಲಿ ಸ್ವಾತಿನ ಲವ್ ಮಾಡ್ತಾ ಇದ್ದ. ಅದಕ್ಕೇನೆ ಇವಳು MLA ರಾಮಯ್ಯನ್ ಕಣ್ ತಪ್ಸಿ ಓಡಾಡ್ತಿರೋ ವಿಷಯ ಗೊತ್ತಿದ್ರೂನು ಅವ್ರಿಗೆ ಕಾಲ್ ಮಾಡಿ ಹೇಳ್ದೆ ಸೈಲೆಂಟ್ ಆಗಿದ್ದಾನೆ. ಸ್ವಾತಿ ಗಣೇಶ್ ಡೀಲರ್ಶಿಪ್ಗೆ ಕಾಲ್ ಮಾಡಿ, ನಾನು MLA ರಾಮಯ್ಯನ್ ಆಫೀಸ್ ಇಂದ ಕಾಲ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಚಂದು ಅನ್ನೋ ವ್ಯಕ್ತಿ ಏನಾದ್ರೂ ಡೆಲಿವರಿ ಕೊಡಕ್ ಬಂದಿದ್ನಾ ಅಂತ ಕೇಳಿದಾಗ ಶಾಪ್ ಅವನು ಹೌದು ಅಂತ ಹೇಳ್ತಾನೆ. ಇದನ್ ಕೇಳಿ ಸ್ವಾತಿಗೆ ಸ್ವಲ್ಪ ಸರ್ಪ್ರೈಸ್ ಆಗುತ್ತೆ. ಆಕ್ಚುಲಿ ಸುಧೀರ್ ಚಂದು ವಾಯ್ಸ್ ನಲ್ಲೇ ಗಣೇಶ್ ಡೀಲರ್ಶಿಪ್ ಗೆ ಕಾಲ್ ಮಾಡಿ ಮಾತಾಡಿರ್ತಾನೆ. ನಾನು ಡೈರೆಕ್ಟ್ ಆಗಿ ಬಂದು ಡೆಲಿವರಿ ಕೊಡಕ್ ಆಗಲ್ಲ, ಸ್ವಲ್ಪ ಕೆಲ್ಸ ಇದೆ. ನಮ್ ಕಡೆಯವ್ರು ಯಾರೇ ಕಾಲ್ ಮಾಡಿದ್ರು ನಾನೇ ಬಂದು ಡೆಲಿವರಿ ಕೊಟ್ಟೆ ಅಂತ ಹೇಳಿ, ನಾನೀಗ ಬೇರೆ ಹುಡುಗನ್ ಕೈಯಲ್ಲಿ ಐಟಮ್ ಕೊಟ್ಟು ಕಳಿಸ್ತೀನಿ ಅಂತ. ಇದೆಲ್ಲ ಪಲ್ಲವಿದೆ ಪ್ಲಾನ್. ಅವಳು ಬೆಳಗ್ಗೆ ಚಂದು ಫೋನ್ ನ ಅನ್ಲಾಕ್ ಮಾಡಿ ಚೆಕ್ ಮಾಡಿದಾಗ ಅವ್ನ್ ಡೈಲಿ ಗಣೇಶ್ ಡೀಲರ್ಶಿಪ್ ಗೆ ಡೆಲಿವರಿ ಕೊಡಕ್ಕೆ ಹೋಗ್ತಿದ್ದ ಅನ್ನೋದು ಗೊತ್ತಾಗಿ ಆ ಡೀಟೇಲ್ಸ್ ನ ಸುಧೀರ್ಗೆ ಶೇರ್ ಮಾಡಿರ್ತಾಳೆ. ಸ್ವಾತಿ ತುಂಬಾನೇ ಕ್ಲೆವರ್. ಅವಳೇನಾದ್ರೂ ಕಾಲ್ ಮಾಡಿ ವಿಚಾರಿಸ್ತಾಳೆ ಅಂತ ಗೆಸ್ ಮಾಡಿ ಈ ಪ್ಲಾನ್ ಮಾಡಿರ್ತಾರೆ. ಅದಕ್ಕೇನೆ ಸ್ವಾತಿ ಕಾಲ್ ಮಾಡಿದಾಗ ಗಣೇಶ್ ಡೀಲರ್ಶಿಪ್ ಅವನು ಚಂದುನೇ ನೇರವಾಗಿ ಬಂದು ಡೆಲಿವರಿ ಕೊಟ್ಟು ಹೋದ ಅಂತ ಹೇಳಿದ್ದು. ಒಟ್ನಲ್ಲಿ ಚಂದು ಬದುಕಿದ್ದಾನೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಆಗ್ಲೇ ಇವರಿಬ್ಬರ ಮೇಲೆ ಯಾರಿಗೂ ಡೌಟ್ ಬರಲ್ಲ. ಅದಕ್ಕೇನೆ ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇರೋದು. ಇನ್ನು MLA ರಾಮಯ್ಯ ಬೇರೊಬ್ಬ ಲೋಕಲ್ ರೌಡಿಗೆ ಹೇಳಿರ್ತಾರೆ, ಸ್ವಾತಿಗೆ ಹೆದರ್ಸಿ ನನ್ ಮಗನ್ನ ಬಿಡ್ಸ್ಕೊಂಡ್ ಬಾ ಅಂತ. ಅದಕ್ಕೇನೆ ಅವನು ಸ್ವಾತಿ ವರ್ಕ್ ಮಾಡ್ತಿದ್ದ ಶಾಪಿಗೆ ಬಂದು ಏನೋ ಆರ್ಡರ್ ಕೊಡೋ ತರ ಡ್ರಾಮಾ ಮಾಡಿ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. MLA ರಾಮಯ್ಯನ್ ಮಗ ಅಖಿಲೇಶ್ ಎಲ್ಲಿ ಅಂತ. ಅಷ್ಟ್ರಲ್ಲಿ ಕತ್ತಿನ ಭಾಗಕ್ಕೆ ತುಂಬಾ ಪೆಟ್ಟಾಗಿದ್ರಿಂದ ಸ್ವಾತಿ ಅನ್ಕಾನ್ಶಿಯಸ್ ಆಗ್ತಾಳೆ. ಅವಳ ಫೋನ್ ನ ಅನ್ಲಾಕ್ ಮಾಡಿ ಚಾರ್ಟ್ಸ್ ಎಲ್ಲ ಚೆಕ್ ಮಾಡ್ತಾನೆ. ಫ್ಲಾಶ್ ಬ್ಯಾಕ್ ನಲ್ಲಿ ನಾನು 2 ಕಮ್ಯುನಿಟಿ ಅಂತ ಹೇಳಿದ್ದೆ ಅಲ್ವಾ, ಅದರಲ್ಲಿ MLA ರಾಮಯ್ಯ ಅವರ ಆಪೋಸಿಟ್ ಯಾವಾಗ್ಲೂ ಎಲೆಕ್ಷನ್ ನಲ್ಲಿ ನಿಲ್ಲೋದು ಇದೇ ವ್ಯಕ್ತಿ. ಹೆಸರು ಗುರು. ಇವರೇ ಪರಮೇಶ್ ಅವ್ರ ಅಣ್ಣ. ಗುರು ಹೇಳ್ತಿರೋ ಪ್ರಕಾರ ಯಾವ ಕಮ್ಯುನಿಟಿ ಆದ್ರೂ ಆಗಿರ್ಲಿ, ಅವ್ರಿಬ್ರು ಮದ್ವೆ ಆಗಿ ಆರಾಮಾಗಿರ್ಲಿ, ಯಾಕೆ ಸುಮ್ನೆ ಗಲಾಟೆ? ಅವ್ರಿಬ್ರಿಗೆ ಮದ್ವೆ ಮಾಡಿಸ್ದೆ ಅನ್ಕೋ, ನಮ್ಮ ವರ್ಗದವ್ರು ಕೂಡ ನಿನ್ಗೇನೆ ವೋಟ್ ಮಾಡ್ತಾರೆ. ಅವ್ರಿಬ್ರಿಗೆ ಏನಾದ್ರೂ ತೊಂದ್ರೆ ಆದ್ರೆ ನಮ್ ವರ್ಗದವ್ರು ನಿನಗೆ ವೋಟ್ ಮಾಡಲ್ಲ ಅಂತ. ಇವರಿಗೂ ಸರಿ ಅಂತ ಅನ್ಸಿದ್ರಿಂದ ಚಂದು ಕಾಲ್ ಮಾಡಿ ಅವ್ರಿಬ್ರಿಗೇನು ತೊಂದ್ರೆ ಆಗ್ಬಾರ್ದು, ಸೇಫ್ ಆಗಿ ಕರ್ಕೊಂಡ್ ಬಾ ಅಂತ. ವಿಕ್ರಮ್ ತಂದೆ ಹಾಗೇನೆ ಬಾಬ್ಜಿ ಸೇರಿದಂತೆ ಚಕ್ರವರ್ತಿ ಅವರಿಬ್ರು ಇರೋ ಹೋಟೆಲ್ ಕಡೆ ಬರ್ತಾರೆ. ನೋಡಿದ್ರೆ ವಿಕ್ರಮ್ ಹೋಟೆಲ್ ನ ಹೊರಗಡೆ ಸತ್ತೋಗಿದ್ದಾನೆ. ಚಂದು ಹೇಳ್ತಾನೆ, ನಾನ್ ಇವನಿಗೆ ಶೂಟ್ ಮಾಡಿಲ್ಲ ಅಂತ.
ಪ್ರೆಸೆಂಟ್ ನಲ್ಲಿ ಅಟ್ಯಾಕ್ಗೆ ಒಳಗಾಗಿ ಅನ್ಕಾನ್ಶಿಯಸ್ ಆಗಿದ್ದ ಸ್ವಾತಿಗೆ ಎಚ್ಚರಿಕೆ ಆಗುತ್ತೆ. ಮತ್ತೆ MLA ರಾಮಯ್ಯಗೆ ವಾಯ್ಸ್ ನೋಟ್ ಕಳಿಸ್ತಾಳೆ. ನನ್ ಮೇಲೆನೆ ಅಟ್ಯಾಕ್ ಮಾಡ್ಸಿದ್ಯಾ ಅಲ್ವಾ, ನಿನ್ ಮಗನಿಗೆ ಏನ್ ಮಾಡ್ತೀನಿ ನೋಡ್ತಾ ಇರು ಅಂತ. ಈ ಕಡೆ ಪಲ್ಲವಿ ಚಂದು ಫೋನ್ ಸಿಕ್ತು ಅಂತ ಸುಧೀರ್ಗೆ ಹೇಳ್ತಾಳೆ. ಚಂದು ಫ್ಯಾಮಿಲಿ ತುಂಬಾನೇ ಪವರ್ಫುಲ್, ಸಿಗಾಕೊಂಡ್ರೆ ನಮ್ನ ಜೀವಂತವಾಗಿ ಬಿಡಲ್ಲ. ಇರೋದು ಎರಡೇ ಆಪ್ಷನ್, ಒಂದು ತಪ್ಪೊಪ್ಕೊಂಡು ಸರೆಂಡರ್ ಆಗೋದು, ಇನ್ನೊಂದು ನಮ್ ವಿರುದ್ಧ ಇರೋ ಆಧಾರಗಳನ್ನ ನಾಶ ಮಾಡಿ ತಪ್ಸ್ಕೊಳ್ಳೋದು. ಇನ್ನೊಂದು ಕಡೆ ರೀಸೆಂಟ್ಲಿ ವಿಕ್ರಮ್ ಡೆತ್ ಆಗಿದ್ರಿಂದ MLA ರಾಮಯ್ಯನೇ ಕೊಲೆ ಮಾಡ್ಸಿರೋದು ಅಂತ ನ್ಯೂಸ್ ನಲ್ಲಿ ಪ್ರಸಾರ ಆಗ್ತಿದೆ. ವಿಕ್ರಮ್ನ ಕೊಂದಿದ್ದು ಯಾರು, ಜಾನ್ವಿಗೆ ಏನಾಯ್ತು ಅನ್ನೋದೇ ದೊಡ್ಡ ಮಿಸ್ಟ್ರಿ. ವಿಕ್ರಮ್ ಡೆತ್ ಇಂದ ಅಪ್ಸೆಟ್ ಆಗಿ ಅವ್ರ ಅಪ್ಪ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಈ ಕಡೆ ಸ್ವಾತಿ ಹೇಳ್ದಂಗೆ ಅವಳ ಫ್ರೆಂಡ್ MLA ರಾಮಯ್ಯನ್ ಮಗನ್ ಬೆರಳ್ನ ಕಟ್ ಮಾಡಿ ಅವಳ ಫೋನ್ಗೆ ಸೆಂಡ್ ಮಾಡ್ತಾನೆ. ಅದೇ ಫೋಟೋನ ಸ್ವಾತಿ MLA ರಾಮಯ್ಯಗೂ ಶೇರ್ ಮಾಡ್ತಾಳೆ. ಇವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ. ಈ ಹುಚ್ಚಿ ಬೇರೆ ಚಂದುನ ನಾನೇ ಕಿಡ್ನಾಪ್ ಮಾಡಿದ್ದೀನಿ ಅನ್ಕೊಂಡು ನನ್ ಮಗನಿಗೆ ನರಕ ತೋರಿಸ್ತಾ ಇದ್ದಾಳೆ ಅಂತ. MLA ರಾಮಯ್ಯ ಟಿವಿ ಚಾನೆಲ್ ನಲ್ಲಿ ಹೇಳಿಕೆ ಕೊಡ್ತಾರೆ. ಇವತ್ತು ವಿಕ್ರಮ್ ತಂದೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅವನೇ ಕಾರಣ. ಅಪ್ಪ ಅಮ್ಮನ್ನ ಒಪ್ಸಿ ಮದ್ವೆ ಆಗ್ಬೇಕಿತ್ತು, ಯಾರಿಗೂ ಹೇಳ್ದೆ ಜಾನ್ವಿನ ಕರ್ಕೊಂಡೋಗಿ ತಪ್ಪು ಮಾಡ್ದ ಅಂತ. ಫ್ಲಾಶ್ ಬ್ಯಾಕ್ ನಲ್ಲಿ ಚಂದುನ ಹೊರಗಡೆ ತಳ್ಳಿ ಹರೀಶ್ ಹಾಗೇನೆ MLA ರಾಮಯ್ಯನ್ ಕಡೆಯವರು ವಿಕ್ರಮ್ ಹಾಗೇನೆ ಜಾನ್ವಿನ ಕಟ್ ಹಾಕಿದ್ದ ರೂಮ್ ಒಳಗಡೆ ಹೋಗಿರ್ತಾರೆ ಅಲ್ವಾ, ಅದೇ ಸೀನ್ ನ ಮತ್ತೆ ತೋರಿಸ್ತಾರೆ. ಅಷ್ಟ್ರಲ್ಲಿ ಚಕ್ರವರ್ತಿ ಕೂಡ ಬಂದು ಡೋರ್ ಹೊಡೆದು ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಜಾನ್ವಿ ಕತ್ಕುಯ್ದು ಕೊಲೆ ಮಾಡಿದ್ದಾರೆ. MLA ರಾಮಯ್ಯನ್ ಕಡೆಯವರೇ ಅವಸರ ಪಟ್ಟು ಜಾನ್ವಿನ ಕೊಲೆ ಮಾಡಿರೋದು. ಚಂದು ಹಾಗೇನೆ ಚಕ್ರವರ್ತಿ ಅವ್ರನ್ನೆಲ್ಲ ಅಲ್ಲಿಂದ ಓಡಿಸ್ತಾರೆ. ಹರೀಶ್ ಫುಲ್ ಟೈಟ್ ಆಗಿ ಮಲ್ಕೊಂಡಿದ್ದಾನೆ. ಅವನು ಮಲಗಿದ ಗ್ಯಾಪ್ ನಲ್ಲೇ ಅವರೆಲ್ಲ ಸೇರಿ ಜಾನ್ವಿನ ಕೊಂದಿರೋದು. ವಿಕ್ರಮ್ಗೂ ಸರಿಯಾಗಿ ಹೊಡೆದಿರ್ತಾರೆ. ಕಣ್ಮುಂದೆನೆ ಲವರ್ನ ಕೊಲೆ ಮಾಡಿರೋದ್ರಿಂದ ವಿಕ್ರಮ್ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ. ಆಮೇಲೆ ವಿಕ್ರಮ್ನ ಕರ್ಕೊಂಡು ಹೊರಗಡೆ ಬರ್ತಾರೆ. ಆಗ ಚಕ್ರವರ್ತಿ ನಾನೋಗಿ ಗನ್ ತಗೊಂಡ್ ಬರ್ತೀನಿ, ರೂಮ್ ನಲ್ಲೇ ಇದೆ ಅಂತ ಅಲ್ಲಿಂದ ಹೋಗ್ತಾನೆ. ಈ ಗ್ಯಾಪ್ ನಲ್ಲಿ ವಿಕ್ರಮ್ ಚಂದು ಹತ್ರ ಇದ್ದ ಗನ್ ಕಿತ್ಕೊಂಡು ಅಲ್ಲಿಂದ ಓಡ್ ಬರ್ತಾನೆ. ಆಮೇಲೆ ಚಕ್ರವರ್ತಿಗೆ ವಿಷಯ ಹೇಳಿ ಇಬ್ರು ಹುಡ್ಕಕ್ ಶುರು ಮಾಡ್ತಾರೆ. ಆಗ್ಲೇ ವಿಕ್ರಮ್ ಅವ್ರ ಅಪ್ಪ ಹಾಗೇನೆ ಬಾಬ್ಜಿ ಹೋಟೆಲ್ಗೆ ಬಂದಿರ್ತಾರೆ. ಅವ್ರಿಬ್ರಿಗೆ ಚಕ್ರವರ್ತಿ ವಿಕ್ರಮ್ ಎಸ್ಕೇಪ್ ಆಗ್ಬಿಟ್ಟ ಅಂತ. ಆಗ್ಲೇ ಗನ್ ಶಾಟ್ ಶಬ್ದ ಕೇಳಿ ಇವರೆಲ್ಲ ಹೊರಗಡೆ ಓಡ್ ಬರ್ತಾರೆ. ವಿಕ್ರಮ್ ಸತ್ತೋಗಿದ್ದಾನೆ. ಸ್ಪಾಟ್ ನಲ್ಲಿದ್ದ ಚಂದು ನಾನು ಇವನಿಗೆ ಶೂಟ್ ಮಾಡಿಲ್ಲ ಅಂತ ಹೇಳ್ತಾನೆ. ಪರಮೇಶ್ ಅವರೇ ಅಲ್ವಾ ವಿಕ್ರಮ್ ತಂದೆ ಹಾಗೇನೆ ಬಾಬ್ಜಿನ ಕರ್ಕೊಂಡ್ ಬಂದಿದ್ದು. ಅವರಿಗೂ ಚಂದು ಮೇಲೇನೆ ಡೌಟ್, ಇವನೇ ಶೂಟ್ ಮಾಡಿರ್ಬೋದು ಅಂತ. ಪ್ರೆಸೆಂಟ್ ನಲ್ಲಿ ಸುಧೀರ್ ಚಂದು ಫೇಸ್ ನ ಫುಲ್ ಡ್ಯಾಮೇಜ್ ಮಾಡಿ ಆಸಿಡ್ ಹಾಕ್ತಾನೆ. ಈಗ ಸುಧೀರ್ ಪಲ್ಲವಿಗೆ ಹೇಳ್ತಾನೆ, ನಾವೀಗ ಹೇಗಾದ್ರೂ ಬಾಡಿನ ಸ್ವ್ಯಾಪ್ ಮಾಡ್ಬೇಕು. ಅಂದ್ರೆ ಇವ್ರ ಅಂಕಲ್ ಡೆಡ್ ಬಾಡಿನ ಹೂತಾಕದ್ಮೇಲೆ ಮತ್ತೆ ಗುಂಡಿ ತೋಡಿ ಅವ್ರ ಬಾಡಿನ ಮೆಡಿಕಲ್ ಕಾಲೇಜ್ಗೆ ಡೊನೇಟ್ ಮಾಡಿ ಅವ್ರ ಬಾಡಿ ಇದ್ದ ಗುಂಡಿನಲ್ಲಿ ಚಂದು ಬಾಡಿನ ಹಾಕ್ಬೇಕು. ಯಾಕಂದ್ರೆ ಚಂದು ಬಾಡಿನ ಡೊನೇಟ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಫಾರ್ಮಾಲಿಟೀಸ್ ಇದೆ. ಅವನೇ ನಮ್ಮ ಅಣ್ಣ ಅಂತೆಲ್ಲ ಪ್ರೂವ್ ಮಾಡಕ್ ಆಗಲ್ಲ. ಸೊ ಈಗ ನಮ್ಗೆ ನಿಮ್ ಅಂಕಲ್ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ. ಸುಧೀರ್ ಹೇಗೋ ಪಲ್ಲವಿ ಅವ್ರ ಅಂಕಲ್ ನ ಡೆತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ತಾನೆ. ಈಗ ಚಂದು ನನ್ನ ಡ್ರಾಪ್ ಮಾಡಿ ವಿಜಯವಾಡ ಮುಖಾಂತರ ಚಿರಾಲಾಗೆ ಹೋದ ಅಂತ ಇವನು ಚಕ್ರವರ್ತಿಗೆ ಹೇಳಿರ್ತಾನೆ. ಅದನ್ನ ಪ್ರೂವ್ ಮಾಡೋಕೆ ಚಂದು ಫೋನ್ ನ ಆನ್ ಮಾಡಿ ಚಿರಾಲ ಬಸ್ ಸೀಟ್ ಅಡಿನಲ್ಲಿ ಚ್ವಿಂಗಮ್ ಇಟ್ಟು ಅಂಟಿಸ್ತಾನೆ. ಈಗ ಯಾರಾದ್ರೂ ಚಂದು ಕಾಲ್ ಮಾಡಿ ಫೋನ್ ನ ಟ್ರ್ಯಾಕ್ ಮಾಡಿದ್ರೆ ಅದು ಚಿರಾಲ ಲೊಕೇಶನ್ ತೋರಿಸುತ್ತೆ. ಈಗ ಪಲ್ಲವಿ ಅವ್ರ ಅಂಕಲ್ಗೆ ಅಂತ್ಯ ಸಂಸ್ಕಾರ ಮಾಡೋಕೆ ಸಿದ್ಧತೆ ನಡೀತಾ ಇದೆ. ಈ ವ್ಯವಸ್ಥೆ ಮಾಡ್ತಿರೋ ವ್ಯಕ್ತಿನ ಮೀಟ್ ಆಗಿ ನಮ್ಮಣ್ಣ ಶಾಕ್ ಹೊಡೆದು ಸತ್ತೋದ. FIR ಇಲ್ದೆ ಬಾಡಿನ ಡೊನೇಟ್ ಮಾಡಕ್ ಆಗಲ್ಲ. ಅದಕ್ಕೆ ಹೇಗಾದ್ರೂ ಅಂಕಲ್ ಬಾಡಿ ಇರೋ ಜಾಗದಲ್ಲಿ ನಮ್ಮ ಅಣ್ಣನ್ ಬಾಡಿನ ಇಡಕ್ಕೆ ಹೆಲ್ಪ್ ಮಾಡಿ, ನಿಮ್ಗೆ 1 ಲಕ್ಷ ಕೊಡ್ತೀನಿ ಅಂತ. ದುಡ್ಡಿಗೆ ಆಸೆ ಪಟ್ಟು ಈ ವ್ಯಕ್ತಿ ಕೂಡ ಒಪ್ಕೋತಾರೆ. MLA ರಾಮಯ್ಯ ನಿನ್ನ ಮೀಟ್ ಆಗ್ಬೇಕು ಬಾ ಅಂತ ಸುಧೀರ್ನ ಕರೀತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ವಿಕ್ರಮ್ ಹಾಗೇನೆ ಜಾನ್ವಿ ಡೆತ್ ಇಂದ ಜನ ನನ್ ಮೇಲೆ ರೊಚ್ಚಿಗೆದ್ದಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ನನಗೆ ವೋಟ್ ಮಾಡ್ತಾರಾ ಅನ್ನೋದೇ ಡೌಟ್. ಆ ಪರಮೇಶ್ ನಾನೇ ಅವ್ರಿಬ್ಬರನ್ನ ಕೊಲ್ಸಿರೋದು ಅಂತ ಕಮ್ಯುನಿಟಿ ಅವ್ರಿಗೆಲ್ಲ ಹೇಳಿದ್ದಾನೆ. ನಿನಗೆ ಹೇಳಿದ್ದೆ ತಾನೆ ಅವ್ರಿಬ್ಬರಿಗೆ ಏನು ತೊಂದರೆ ಆಗ್ಬಾರ್ದು ಅಂತ. ಆದ್ರೆ ನೀನು ಕಡ್ಲೆಪುರಿ ತಿಂತಾ ಇದ್ದ ಅಂತ ಸ್ವಾತಿ ಮುಂದೆನೆ ಚಂದುಗೆ ಅವಮಾನ ಮಾಡ್ತಾರೆ. ಇದೇ ಕಾರಣಕ್ಕೆ ಸ್ವಾತಿಗೆ MLA ರಾಮಯ್ಯ ಮೇಲೆ ಡೌಟ್, ಇವ್ರು ಏನೋ ಮಾಡ್ಸಿರ್ಬೋದು ಅಂತ. ಪ್ರೆಸೆಂಟ್ ನಲ್ಲಿ ರಾಮಯ್ಯ ಸುಧೀರ್ನ ಮೀಟ್ ಆಗ್ತಾರೆ. ನೋಡಿ ಸುಧೀರ್, ನೀವೇ ಕೊನೆಯದಾಗಿ ಚಂದುನ ನೋಡಿರೋದು. ಅವ್ನ್ ಲವ್ವರ್ ಆಗಿರೋ ಸ್ವಾತಿ ನಾನೇ ಅವನಿಗೆ ಏನೋ ಮಾಡಿದ್ದೀನಿ ಅನ್ಕೊಂಡು ಸುಮ್ನೆ ಗಲಾಟೆ ಮಾಡ್ತಿದ್ದಾಳೆ. ಸೊ ನೀವಿಬ್ರು ಒಂದ್ಸಲ ಮಾತಾಡಿ ಅಂತ ಸ್ವಾತಿನ್ ಕರ್ಸಿ ಮಾತಾಡಕ್ಕೆ ಹೇಳ್ತಾರೆ. ಈ ಕಡೆ MLA ರಾಮಯ್ಯ ಕಳಿಸಿದ ರೌಡಿ ಅವ್ರ ಮಗ ಇರೋ ಜಾಗನ ತಿಳ್ಕೊಂಡು ಸ್ವಾತಿ ಫ್ರೆಂಡ್ ಮೇಲೆ ಅಟ್ಯಾಕ್ ಮಾಡಿ ಅವನ್ನ ಸಾಯಿಸಿ ಆ ಹುಡುಗನ್ನ ಸೇವ್ ಮಾಡ್ತಾನೆ. ಈ ಕಡೆ ಸುಧೀರ್ ಜೊತೆ ಮಾತಾಡ್ತಾ ಇದ್ದ ಸ್ವಾತಿ, ಅದಿರ್ಲಿ ನೀವು ಹಾಗೇನೆ ಚಂದು ಯಾವ ಡೀಲರ್ಶಿಪ್ ಗೆ ಹೋಗಿದ್ರಿ? ಗಣೇಶ್ ಡೀಲರ್ಶಿಪ್.
ಆಮೇಲೆ ಅವನು ನನ್ನ ಡ್ರಾಪ್ ಮಾಡಿ ಚಿರಾಲಾಗೆ ಹೋದ ಅಂತ. ಈಗ ಸ್ವಾತಿಗ್ ಗೊತ್ತಾಗುತ್ತೆ ಸುಧೀರ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಬೆಳಗ್ಗೆ ಕೇಳ್ದಾಗ ಗೊತ್ತಿಲ್ಲ ಅಂದವನು ಈಗ ಹೇಗೆ ಗಣೇಶ್ ಡೀಲರ್ಶಿಪ್ ಅಂತಿದ್ಯಾ? ಚಂದು ನನ್ಗೆ ಅದ್ರ ಬಗ್ಗೆ ಎಲ್ಲ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿದ್ದ. ಅದನ್ನ ನೋಡಿ ನನ್ಗೆ ಹಂಗೇನೆ ಹೇಳ್ತಿದ್ಯಾ ಅಲ್ವಾ? ಕೊನೆಗೆ ಅವನ್ ಫೋನ್ ನ ಚಿರಾಲಾಗೆ ತಗೊಂಡೋಗಿರೋದು ಕೂಡ ನೀನೆ, ನಿಜ ಹೇಳು ಅಂತ ಗಲಾಟೆ ಮಾಡ್ತಾಳೆ. ಅಷ್ಟ್ರಲ್ಲಿ MLA ರಾಮಯ್ಯ ಕಡೆಯವರು ಅವಳನ್ನ ತಡಿತಾರೆ. ಈಗ MLA ರಾಮಯ್ಯ ಹೇಳ್ತಾರೆ, ನಿನ್ನೆ ರಾತ್ರಿ ನನ್ನ ಕೊಲ್ಲೋಕೆ ಚಂದು ಗನ್ ಇಸ್ಕೊಂಡಿದ್ದಾನೆ. ಈ ವಿಷಯ ನನಗೆ ASI ಚಕ್ರವರ್ತಿಯಿಂದ ಗೊತ್ತಾಯ್ತು. ಅವ್ನ್ ಗನ್ ತಗೊಂಡಿದ್ನ ನೀವು ನೋಡಿದ್ರ? ಸುಧೀರ್ ಹೌದು ಅಂತ ಹೇಳ್ತಾನೆ. ಸೊ ರಾತ್ರಿ ಚಂದು ಗನ್ ತಗೊಂಡಿರೋದು MLA ರಾಮಯ್ಯ ಅವ್ರನ್ನ ಸಾಯಿಸೋಕೆ, ಆದ್ರೆ ಇವರಿಬ್ರು ನಮ್ಮನ್ನೇ ಕೊಲ್ಲೋಕೆ ಅನ್ಕೊಂಡು ಚಂದುನ ಸಾಯಿಸಿರ್ತಾರೆ. ಸೊ ಈಗ ಇವ್ರಿಗೆ ಚಂದು ಬದುಕಿದ್ದಾನ ಇಲ್ವಾ ಅನ್ನೋದು ಮುಖ್ಯ ಅಲ್ಲ. ಸ್ವಾತಿ ಹಾಗೇನೆ ಚಂದು ಸೇರ್ಕೊಂಡು ನನ್ನ ಕೊಲ್ಲೋಕೆ ಪ್ಲಾನ್ ಮಾಡಿದ್ರು ಅನ್ನೋದು ಗೊತ್ತಾಗಿದ್ರಿಂದ ಸ್ವಾತಿನ ಸಾಯಿಸ್ಬಿಡ್ತಾರೆ. ಅಂಡ್ ಒನ್ ಮೋರ್ ಥಿಂಗ್, ಇವರಿಬ್ರು ಮಾತಾಡ್ತಾ ಇದ್ದಿದ್ನ ಅವ್ರು ಯಾರು ಕೇಳಿಸ್ಕೊಂಡಿರಲ್ಲ. ಇವಳು ಚಂದು ಮೇಲೆ ಅಟ್ಯಾಕ್ ಮಾಡಿದಾಗ ಶಬ್ದ ಕೇಳಿ ಒಳಗಡೆ ಬಂದಿರ್ತಾರೆ. ಅದಕ್ಕೂ ಮುಂಚೆ ಚಕ್ರವರ್ತಿ MLA ರಾಮಯ್ಯ ಅವರು ಕಾಲ್ ಮಾಡಿ ರಾತ್ರಿ ಚಂದು ಗನ್ ಇಸ್ಕೊಂಡಿರೋ ವಿಷಯನ ಹೇಳಿರ್ತಾನೆ. ಈ ಕಡೆ ಸುಧೀರ್ ಪ್ಲಾನ್ ಮಾಡ್ದಂಗೆ ರಾತ್ರಿ ಸ್ಮಶಾನಕ್ ಬಂದು ಪಲ್ಲವಿ ಅಂಕಲ್ ಬಾಡಿನ ತೆಗ್ದು ಆ ಜಾಗದಲ್ಲಿ ಚಂದು ಬಾಡಿನ ಹೂತಾಕ್ತಾರೆ. ಹಾಗೇನೆ ಅಂಕಲ್ ಬಾಡಿನ ಮೆಡಿಕಲ್ ಕಾಲೇಜ್ಗೆ ಡೊನೇಟ್ ಮಾಡ್ತಾರೆ. ಈ ಕಡೆ ಪರಮೇಶ್ ಹಾಗೇನೆ ಅವ್ರ ಅಣ್ಣ ಗುರು ಮಾತಾಡ್ತಾ ಇರೋದನ್ನ ತೋರಿಸ್ತಾರೆ. ಈಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್. ಗುರು ಅವರಿಗೆ ಒಂದು ವಿಷಯ ಗೊತ್ತಾಗಿರುತ್ತೆ. ಅದೇನಂದ್ರೆ ಆ ದಿನ ಹೋಟೆಲ್ಗೆ ವಿಕ್ರಮ್ ಜಾನ್ವಿನ ಹುಡ್ಕೊಂಡು ಹೋದಾಗ ವಿಕ್ರಮ್ ಚಂದು ಹತ್ರ ಗನ್ ಕಿತ್ಕೊಂಡು ಎಸ್ಕೇಪ್ ಆಗಿ ಹೊರಗಡೆ ಓಡ್ ಬಂದಿರ್ತಾನೆ ಅಲ್ವಾ? ಆಗ ಅವನ್ನ ಫಸ್ಟ್ ನೋಡಿರೋದು ಇದೇ ಪರಮೇಶ್. ಜಾನ್ವಿ ಸತ್ತ ವಿಷಯ ಗೊತ್ತಾದ್ಮೇಲೆ ವಿಕ್ರಮ್ ಹತ್ರ ಇದ್ದ ಗನ್ನ ಈಸ್ಕೊಂಡು ಇವರೇ ವಿಕ್ರಮ್ಗೆ ಶೂಟ್ ಮಾಡಿರ್ತಾರೆ. ಯಾಕಂದ್ರೆ ಜಾನ್ವಿ MLA ರಾಮಯ್ಯ ಕಮ್ಯುನಿಟಿಗೆ ಸೇರಿದವಳು. ವಿಕ್ರಮ್ ಕೂಡ ಸತ್ರೆ ಇವರಿಬ್ಬರನ್ನು ರಾಮಯ್ಯನೇ ಕೊಲೆ ಮಾಡಿಸಿರೋದು ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿಸಬಹುದು. ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಇವ್ರ ಅಣ್ಣ ಗುರುನೇ ಗೆಲ್ತಾರೆ. ಅದೇ ಇವ್ರ ಪ್ಲಾನ್. ಈ ವಿಷಯ ಗುರುಗೆ ಹೇಗ್ ಗೊತ್ತಾಯ್ತು ಅಂದ್ರೆ ಚಕ್ರವರ್ತಿ ಚಂದು ವಿಕ್ರಮ್ನ ಹುಡುಕ್ತಾ ಇರೋದನ್ನ ನೋಡಿರ್ತಾನೆ. ಹಾಗೇನೆ ಚಂದು ವಿಕ್ರಮ್ ಹತ್ರ ಹೋಗೋ ಅಷ್ಟ್ರಲ್ಲಿ ಗನ್ ಶಾಟ್ ಶಬ್ದ ಕೇಳಿಸ್ತು ಅಂತ ಇವ್ರಿಗೆ ಹೇಳಿರ್ತಾನೆ. ಆಗ್ಲೇ ಇವ್ರಿಗೆ ಗೊತ್ತಾಗಿದೆ ಇದೆಲ್ಲ ಪರಮೇಶ್ದೇ ಕೆಲ್ಸ ಅಂತ. ಏನೇ ಆದ್ರೂ ಪರಮೇಶ್ ಇವ್ರ ತಮ್ಮ, ಅವನ್ನ ಬಿಟ್ಕೊಡಕ್ ಆಗಲ್ಲ. ಹೇಗೂ ASI ಚಕ್ರವರ್ತಿಯಿಂದ ಶೋರ್ ಆಗಿ ಇವರೇ ಶೂಟ್ ಮಾಡಿದ್ದಾರೆ ಅಂತ ಹೇಳಕ್ಕೆ ಯಾವುದೇ ಆಧಾರ ಇಲ್ಲ. ಸೊ ಪರಮೇಶ್ ಅವರು ಸೇಫ್. ಇನ್ನು ಸುಧೀರ್ ಹಾಗೇನೆ ಪಲ್ಲವಿ ಪ್ಲಾನ್ ಮಾಡ್ದಂಗೆ ಎಲ್ಲ ನಡೆದಿದ್ರಿಂದ ಇಬ್ರಿಗೂ ಸಮಾಧಾನ ಆಗಿದೆ. ಅಷ್ಟ್ರಲ್ಲಿ ಸ್ಪಾಟಿಗೆ ಬಂದ ಚಕ್ರವರ್ತಿ ಹೆಂಗೆ ನೋಡಿದ್ರು ನನ್ಗೆ ನಿಮ್ಮಿಬ್ರ ಮೇಲೇನೆ ಡೌಟ್. ಕೊನೆಯದಾಗಿ ಚಂದುನ ನೋಡಿರೋದು ನೀವಿಬ್ರು ಮಾತ್ರ. ಅವನ್ ಫೋನ್ ಚಿರಾಲ ಬಸ್ ನಲ್ಲಿ ಸಿಕ್ಕಿದೆ, ಆದ್ರೆ ಅವನ್ ಮಾತ್ರ ಸಿಕ್ಕಿಲ್ಲ. ಸತ್ಯ ಹೇಳಿಲ್ಲ ಅಂದ್ರೆ ನಿಮ್ನ ಸುಮ್ನೆ ಬಿಡಲ್ಲ. ನೀವು ಸ್ಟೇ ಆಗಿದ್ದ ಗೆಸ್ಟ್ ಹೌಸ್ ನ ಸ್ಕ್ಯಾನ್ ಮಾಡಿ DNA ರಿಪೋರ್ಟ್ ನ ತೆಗ್ಸಿದ್ರೆ ಖಂಡಿತ ಆಧಾರಗಳು ಸಿಗುತ್ತೆ. ಅದಕ್ಕೆ ಸತ್ಯ ಹೇಳಿ ಅಂತ. ಸೊ ಇವನಿಂದ ಥ್ರೆಟ್ ಇದೆ ಅಂತ ಗೊತ್ತಾಗಿ ಪಲ್ಲವಿ ಚಕ್ರವರ್ತಿಗೆ ಶೂಟ್ ಮಾಡ್ತಾಳೆ. ಆದ್ರೆ ಅದು ಮಿಸ್ ಫೈರ್ ಆಗುತ್ತೆ. ಸೊ ಇವರಿಬ್ರೆ ಕಿಲ್ಲರ್ಸ್ ಅಂತ ಗೊತ್ತಾದ್ಮೇಲೆ ಪಲ್ಲವಿನ ಇಲ್ಲೇ ಬಿಟ್ಟು ಸುಧೀರ್ನ ಮಾತ್ರ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾನೆ. ಈ ವಿಷಯದಲ್ಲಿ ಹೆಲ್ಪ್ ಕೇಳಕ್ಕೆ ಪಲ್ಲವಿ ಅವ್ರ ತಂದೆನ ಮೀಟ್ ಆಗ್ತಾಳೆ. ಈಗ್ಲೇ ಇನ್ನೊಂದು ಟ್ವಿಸ್ಟ್. ರಾಧಾ ಹೇಳ್ತಾರೆ, ನೀನು ಆ ದಿನ ಅನ್ಕಾನ್ಶಿಯಸ್ ಆದ್ಮೇಲೆ ನಿನ್ ಹತ್ರ ಇದ್ದ ಚಂದು ಫೋನ್ ನ ಚೆಕ್ ಮಾಡ್ದೆ. ಆಗ್ಲೇ ಗೊತ್ತಾಯ್ತು ನೀವಿಬ್ರೆ ಅವನಿಗೆ ಏನೋ ಮಾಡಿದ್ದೀರಾ ಅಂತ. ಆಮೇಲೆ ನಿನ್ ಗಂಡನ ಫಾಲೋ ಮಾಡ್ದೆ. ಆಗ್ಲೇ ಗೊತ್ತಾಯ್ತು ಅಂಕಲ್ ಬಾಡಿ ಇದ್ದ ಜಾಗಕ್ಕೆ ತಂದು ಚಂದು ಬಾಡಿನ ಇಡೋಕೆ ಪ್ಲಾನ್ ಮಾಡಿದ್ದೀರಾ ಅಂತ. ಅವರೆಲ್ಲ ಗುಂಡಿ ತೆಗಿತಾ ಇರುವಾಗ ನಾನು ಅಲ್ಲೇ ಇದ್ದು ವಿಡಿಯೋ ರೆಕಾರ್ಡ್ ಮಾಡ್ದೆ. ಆ ವಿಡಿಯೋನ ನಿಮ್ ತಂದೆಗೂ ತೋರಿಸ್ದೆ ಅಂತ. ಇದನ್ ಕೇಳಿ ಪಲ್ಲವಿಗೆ ಶಾಕ್ ಆಗುತ್ತೆ. ಏನೇ ಆಗ್ಲಿ ಸುಧೀರ್ ನನ್ ಗಂಡ, ಹೇಗಾದ್ರೂ ಅವನ್ನ ಕಾಪಾಡಿ, ಇಲ್ಲ ಅಂದ್ರೆ ಅಪ್ಪ ಅಂತಾನು ನಾನ್ ನೋಡಲ್ಲ ಅಂತ ಗನ್ ತೋರಿಸಿ ಹೆದರ್ಸ್ತಾಳೆ. ಈಗ ಇವರು ಬಾಬ್ಜಿ ಕಾಲ್ ಮಾಡಿ ASI ಚಕ್ರವರ್ತಿ ಸುಧೀರ್ನ ಯಾಕೋ ಎಳ್ಕೊಂಡೋಗಿದ್ದಾನಂತೆ, ಯಾಕೆ ಅಂತ ಗೊತ್ತಿಲ್ಲ, ನೀನೋಗಿ ನೋಡು ಅಂತ. ಈ ಕಡೆ ಚಕ್ರವರ್ತಿ ಸುಧೀರ್ಗೆ ಸರಿಯಾಗಿ ಹೊಡಿತಾನೆ, ಚಂದು ಬಾಡಿ ಎಲ್ಲಿ ಅಂತ. ಅಷ್ಟ್ರಲ್ಲಿ ಬಾಬ್ಜಿ ಬಂದು ಯಾಕೆ ಇವನ್ನ ಎಳ್ಕೊಂಡ್ ಬಂದಿದ್ಯಾ ಅಂತ ಕೇಳಿದಾಗ, ಇವನೇ ಕಣೋ ಚಂದುನ ಕೊಲೆ ಮಾಡಿರೋದು, ನಿನ್ ಹತ್ರ ಪ್ರೂಫ್ ಇದೆಯಾ, ಸುಮ್ನೆ ಏನೇನೋ ಮಾತಾಡ್ಬೇಡ ಅಂತ. ಆದ್ರೆ ಚಕ್ರವರ್ತಿ ಇವನ್ ಮಾತ್ ಕೇಳ್ತಾ ಇಲ್ಲ. ತಡಿಯಕ್ ಬಂದ ಬಾಬ್ಜಿಗೂ ಹೊಡಿತಾನೆ. ಕೊನೆಗೆ ಬಾಬ್ಜಿ ASI ಚಕ್ರವರ್ತಿನ ಸಾಯಿಸಿ ಸುಧೀರ್ನ ಸೇವ್ ಮಾಡ್ತಾನೆ. ಈ ಕಡೆ ಊರಿನ ಜನ ಎಲ್ಲ ಸೇರಿ MLA ರಾಮಯ್ಯನೇ ವಿಕ್ರಮ್ ಜಾನ್ವಿನ ಕೊಲ್ಸಿರೋದು ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾರೆ. ಕ್ಲೈಮ್ಯಾಕ್ಸ್ ನಲ್ಲಿ ಹಾಸ್ಪಿಟಲ್ ನಲ್ಲಿದ್ದ ಸುಧೀರ್ನ ಕ್ವೀನ್ ಕಾವ್ಯ ಕಡೆಯವರು ಎಳ್ಕೊಂಡು ಹೋಗ್ತಾರೆ. ಈ ಕ್ವೀನ್ ಕಾವ್ಯ ಯಾರಂದ್ರೆ MLA ರಾಮಯ್ಯ ಅವ್ರ ಪಕ್ಷಕ್ಕೆ ಫಂಡ್ ಕೊಡ್ತಿದ್ದವ್ರು. ಚಂದುನ ನನ್ಗೆ ಒಪ್ಸಿ ನಿನ್ ಗಂಡನ ಕರ್ಕೊಂಡು ಹೋಗು ಅಂತ. ಸೊ ಈಗ ಸುಧೀರ್ನ ಕಿಡ್ನಾಪ್ ಮಾಡ್ತಾರೆ. ಈ ಕ್ವೀನ್ ಕಾವ್ಯಗೂ ಚಂದುಗೂ ಏನ್ ಲಿಂಕ್? ಇವ್ರ್ಯಾಕೆ MLA ರಾಮಯ್ಯನ್ ಪಕ್ಷಕ್ಕೆ ಫಂಡ್ ಕೊಡ್ತಿದ್ರು? ಈಗ ಗಂಡನ ಉಳಿಸ್ಕೊಳ್ಳೋಕೆ ಪಲ್ಲವಿ ಏನ್ ಮಾಡ್ತಾಳೆ ಅನ್ನೋದು ಸೀಸನ್ 2 ನಲ್ಲಿ ಗೊತ್ತಾಗುತ್ತೆ. ಇದ್ರೊಂದಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.